ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ. ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಇವಾಗ ಉಪ್ಪಿನಕಾಯಿ ಮಾಡಿಬಿಡೋಣ. ಒಂದು 20 ಕಾಯಿ ತರಿಸಿದ್ದೆ ನಾನು. ಹೇಳಿ ಇಲ್ಲೊಬ್ಬರು ತರಕಾರಿ ಅಂಗಡಿ ಇದೆ, ಅವ್ರಿಗೆ ಹೇಳಿ ತರಿಸಿದ್ದೆ 20 ಕಾಯಿ. ತುಂಬ ಚೆನ್ನಾಗಿತ್ತು. ಇದು ತಿರುಳಂತೂ ತುಂಬ ದಪ್ಪ ದಪ್ಪ ಚೆನ್ನಾಗಿತ್ತು. ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಈ ಥರ ಇದ್ದರೆ. ಕಾಯಿನೂ ದಪ್ಪ ದಪ್ಪ ದೊಡ್ಡ ದೊಡ್ಡದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಉಪ್ಪಿನಕಾಯಿ ಮಾಡಬೇಕಲ್ಲ ಮಾಡಿಬಿಟ್ಟೆ. ನನಗೆ ಅಷ್ಟು ಇಷ್ಟ ಆಗಲ್ಲ, ಆದರೂ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಾಡಿದೆ. ಒಂದು 20 ಕಾಯ್ದು ಹಾಕಿದ್ದೆ ನೋಡಿ. ಅದು 3 ಬಟ್ಲು ಹೋಳಾಯಿತು. ಅದಕ್ಕೆ 1 ಬಟ್ಲು ಉಪ್ಪು ಸಾಕು. 3ಕ್ಕೆ 1 ಹಾಕ್ಬೇಕು. ಯಾವುದೇ ಇದನ್ನು ಮಾಡಿದ್ರು 3 ಬಟ್ಲಿಗೆ 1 ಬಟ್ಲು ಉಪ್ಪು ಹಾಕಿದ್ದೆ. ಆಮೇಲೆ 1 ಬಟ್ಲು ಖಾರನೂ ಹಾಕೋಣ. ಅದನ್ನು ಮುಚ್ಚಿ 1-2 ದಿನ ಹಾಗೆ ಇಟ್ಬಿಡ್ಬೇಕು. ಈ ಕಡೆ ನೋಡಿ, ಎಣ್ಣೆ ಕಾಯ್ದಿದೆ. ಅದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ, ಕರಿಬೇವು ಹಾಕ್ಕೊಳ್ಳೋಣ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದು ಬೆಳ್ಳುಳ್ಳಿ ಅದೆಲ್ಲ ಅದರಲ್ಲಿ ಸ್ವಲ್ಪ ಇದಾಗಬೇಕು, ಎಣ್ಣೆ ಎಲ್ಲ ಹೀರ್ಕೊಂಡಂಗೆ ಆಗಬೇಕದು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನಲ್ಲಿ ಬಂದಾಗ ಅದು. ಆಮೇಲೆ ಸ್ವಲ್ಪ ಮೆಣಸು, ಮೆಂತ್ಯ ಅದನ್ನು ಹಾಕೋಣ. ಸ್ವಲ್ಪ ಮೆಣಸನ್ನು ತರಿ ಮಾಡಿ ಹಾಕ್ಕೊಳ್ಳೋಣ. ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಉಪ್ಪಿನಕಾಯಿ ನೋಡಿದ ಮೇಲಂತೂ ನೀವು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಉಪ್ಪಿನಕಾಯಿ ನೋಡಿದ್ರೆ ಎಲ್ಲರ ಬಾಯಲ್ಲೂ ನೀರು ಬಂದೇ ಬರುತ್ತೆ. ನೋಡಿ, ಇದು ಮೆಣಸಿನ ಪುಡಿ ಹಾಗೆ ಹಾಕಿದೆ. ಅದು ಭಾಳ ಸಣ್ಣ ಏನು ಮಾಡಲಿಲ್ಲ, ತರಿಯಾಗಿ ಮಾಡ್ಕೊಂಡು ಹಾಕಿದೆ. ಇವಾಗ ಇದನ್ನು ಸ್ವಲ್ಪ ಸಣ್ಣಗೆ ಮಾಡಿ ಹಾಕಿದ್ದೀನಿ. ಇದು ಸಾಸಿವೆನ. ಮೆಂತ್ಯ ಅಂತೂ ಹಾಗೆ ಇಡೀ ಮೆಂತ್ಯ ಕಾಳು ಹಾಗೆ ಹಾಕಿದ್ದೀನಿ. ಅದನ್ನ ಮಿಕ್ಸಿ ಮಾಡ್ಕೊಂಡಿಲ್ಲ ನಾನು, ಚೆನ್ನಾಗಾಗಲ್ಲ ಅದು ಮಿಕ್ಸಿ ಮಾಡಿಕೊಂಡ್ರೆ. ಇದು ಖಾರ ಪುಡಿ, ಅದು 1 ಬಟ್ಲು ಖಾರ ಪುಡಿ ಹಾಕಿದೆ ಇದಕ್ಕೂ ಇದಾಗಂಗೆ. ಅದು ಎಣ್ಣೆ ಕಾದಿತ್ತಲ್ವ, ಅದು ತಣ್ಣಗಾಗಬೇಕು, ಎಣ್ಣೆ ಆರಬೇಕು. ಅಂದರೆ ವರ್ಷಗಟ್ಟಲೆ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಆ ಥರ ಆಗಿದೆ. ಹಿಂಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದು ಹಿಂಗು ಕೆಳಗಡೆ ಇರೋದೆಲ್ಲ ಹಿಂಗದು. ಮತ್ತು ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಎಲ್ಲ ಚೆನ್ನಾಗಿ ಬಳ್ದು ಹಾಕಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ರೆಡ್. ತುಂಬ ಚೆನ್ನಾಗಾಗಿದೆ ಉಪ್ಪಿನಕಾಯಿ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ನೋಡಿ, ರೆಡಿ ಆಯಿತು ಉಪ್ಪಿನಕಾಯಿ. 1-2 ದಿನ ಅದೇ ಪಾತ್ರೆಯಲ್ಲಿ ಇಟ್ಟು ಇದು ಮಾಡಿದ್ದೆ ಅದನ್ನು. ಯಾಕಂದರೆ ಮಿಕ್ಸ್ ಆಗಬೇಕದು, ಅವಾಗವಾಗ ಕೈ ಆಡ್ತಾ ಇರಬೇಕು. ಇಲ್ಲ ಅಂದರೆ ಆಮೇಲೆ ಅದು ಕೈ ಆಡ್ದಂಗೆ ಇದ್ಬಿಟ್ರೆ ಮೇಲಿಂದೆಲ್ಲ ಬೂಸು ಬಂದುಬಿಡುತ್ತದು. ಆ ಥರ ಬೂಸು ಬರಬಾರ್ದಲ್ಲ. ಹಾಗಾಗಿ ಅದಕ್ಕೆ ಅವಾಗವಾಗ ಕೈ ಆಡ್ಕೊಂಡಿರಬೇಕು. ಆಮೇಲೆ ಬಾಟ್ಲಿಗೆ ತುಂಬಿಡಬೇಕು. ಜಾಡಿನಲ್ಲಿ ಇಡ್ತಿದ್ವಿ, ಇವಾಗ ಜಾಡಿ ಎಲ್ಲ ಅಲ್ಲಿ ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಜಾಡಿನಲ್ಲಿ ಹಾಕಿಬಿಟ್ಟು ವರ್ಷಕ್ಕೊಂದ್ಸಲ ಉಪ್ಪಿನಕಾಯಿ ಮಾಡಿದಾಗ, ಹುಣಸಿಕಾಯಿ ಹಿಂಡಿ ಮಾಡಿದಾಗ ಈ ಥರ ಪೂಜೆ ಮಾಡಿ ಇಡೋದು ನಮ್ಮ ಮನೆಯಲ್ಲಿ ಸಂಪ್ರದಾಯ. ನೋಡಿ, ಉಪ್ಪಿನಕಾಯಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಟ್ಲು. ಅದಕ್ಕೆ ಅದನ್ನು ಪೂಜೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟೆ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ವೀಡಿಯೋಸು ಕಂಪ್ಲೀಟಾಗಿ ನೋಡಿ, ಅರ್ಧ ಬಿಡಬೇಡಿ. ಚೆನ್ನಾಗಿದಾಗುತ್ತೆ. ನಿಮಗೂ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ನೋಡಿ, ಉಪ್ಪಿನಕಾಯಿ ಎಷ್ಟು ಚೆನ್ನಾಗಾಯಿತು. ಅದಕ್ಕೆ ಕೆಂಪು ಬಟ್ಟೆನೇ ಕಟ್ಟಿಡ್ತಾಯಿದ್ದೀನಿ ನಾನು. ಅದು ಮುಚ್ಚೋದು ಬೇಡ, ಬಿಗಿಯಾಗಿ ಮುಚ್ಚೋದೇನು ಬೇಡ, ಹಾಗೆ ಇಟ್ಬಿಡೋಣ. ಯಾಕಂದರೆ ಸ್ವಲ್ಪ ಗಾಳಿನೂ ಇರಬೇಕು, ಸ್ವಲ್ಪ ಸೊಳ್ಳೆಗಳು ಏನು ಹೋಗಬಾರ್ದು. ಸೊಳ್ಳೆ ಅದೆಲ್ಲ ಹೋದರೆ ಕೆಟ್ಟೋಗುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು.